Hello kids, let's look at the question, and the question says the volume of blood that enters into the aorta with each ventricular systole is called. Options are A. Cardiac cycle, B. Stroke volume, C. Cardiac output, D. Vital capacity. ಈ ಕ್ವಶನಲ್ಲಿ ಕೇಳ್ತಾ ಇರುವಂಥದ್ದು ಪ್ರತಿ ಸಾರಿನೂ ಅಯೋಟಾದೊಳಗಡೆ ಎಂಟರ್ ಆಗುವಂಥ ಬ್ಲಡ್ಡು ವೆಂಟ್ರಿಕ್ಯುಲಾರ್ ಸಿಸ್ಟೋಲಿಂದ ಅದಕ್ಕೆ ಏನಂತ ಕರಿತೀವಿ ಅಂತ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ 4 ಆಪ್ಷನ್ಸಲ್ಲಿ ಪ್ರತಿ ಸಾರಿನೂ ವೆಂಟ್ರಿಕ್ಯುಲಾರ್ ಸಿಸ್ಟೋಲಿಂದ ಅಯೋಟಾಕ್ಕೆ ಎಂಟರ್ ಆಗುವಂಥ ಬ್ಲಡ್ಡನ್ನು ಏನಂತ ಕರಿತೀವಿ ಅಂತ ಇಲ್ಲಿ ಕೇಳ್ತಿದ್ದಾರೆ. ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಅಂತಂದರೆ ಏನು? ವೆಂಟ್ರಿಕ್ಯುಲಾರ್ ಸಿಸ್ಟೋಲ್, ventricular systole, it is referring with the contraction of the ventricle. ವೆಂಟ್ರಿಕಲ್ಸು ಕಾಂಟ್ರಾಕ್ಷನ್ ಆಗುವಂಥದ್ದು. ಕಾಂಟ್ರಾಕ್ಷನ್ ಪ್ರೊಸೆಸ್ಸಿಗೆ ನಾವು ಸಿಸ್ಟೋಲ್ ಅಂತ ರೆಫರ್ ಮಾಡ್ತೀವಿ. ರಿಲ್ಯಾಕ್ಸೇಷನ್ ಪ್ರೊಸೆಸ್ಸಿಗೆ ಡಯಾಸ್ಟೋಲ್ ಅಂತ ಹೇಳ್ತೀವಿ. ಸೊ ಪ್ರತಿ ಸಾರಿನೂ ವೆಂಟ್ರಿಕಲ್ಲು ಕಾಂಟ್ರಾಕ್ಟ್ ಆದಾಗ ಇಟ್ ಪಂಪ್ಸ್, ವೆಂಟ್ರಿಕಲ್ ಕಾಂಟ್ರಾಕ್ಷನಿಂದ ಏನಾಗುತ್ತೆ ಅಂತಂದರೆ ಇಟ್ ಪಂಪ್ಸ್ the blood into aorta. This is referring with left ventricle. ಲೆಫ್ಟ್ ವೆಂಟ್ರಿಕಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು. ಲೆಫ್ಟ್ ವೆಂಟ್ರಿಕಲ್ಲು ಯಾವಾಗ ಕಾಂಟ್ರಾಕ್ಷನ್ ಆಗುತ್ತೆ ಅದು ಅಯೋಟಾಕ್ಕೆ ಬ್ಲಡನ್ನು ಪಂಪ್ ಮಾಡುತ್ತೆ. ಸೊ ಈ ಪ್ರೊಸೆಸ್ಸಿಗೆ ನಾವು ಏನಂತ ಹೇಳ್ತೀವಿ ಅಂತ, ಈ ಪ್ರೊಸೆಸ್ಸಿಗೆ ಹೇಳುವಂಥದ್ದು ಸ್ಟ್ರೋಕ್ ವಾಲ್ಯೂಮ್ ಅಂತ. ದಿಸ್ ಇಸ್ ಕಾಲ್ಡ್ ಆಸ್ ಸ್ಟ್ರೋಕ್ ವಾಲ್ಯೂಮ್. ಸ್ಟ್ರೋಕ್ ವಾಲ್ಯೂಮ್ ಅಂತಂದರೆ ದ ಅಮೌಂಟ್ ಆಫ್ ಬ್ಲಡ್ ದಟ್ ಈಸ್ ಪಂಪ್ಡ್ ಇಂಟು ಅಯೋಟಾ. ಎಷ್ಟು ಬ್ಲಡ್ಡು ಅಯೋಟಾಕ್ಕೆ ಪಂಪ್ ಆಗಿದೆಯೋ ಅದನ್ನು ನಾವು ಸ್ಟ್ರೋಕ್ ವಾಲ್ಯೂಮ್ ಅಂತ ರೆಫರ್ ಮಾಡ್ತೀವಿ. ಇಲ್ಲಿ ಕೇಳಿರುವಂಥದ್ದು ಅದೇನೆ, ದ ವಾಲ್ಯೂಮ್ ಆಫ್ ಬ್ಲಡ್ ದಟ್ ಎಂಟರ್ಸ್ ಇಂಟು ಅಯೋಟಾ ವಿತ್ ಈಚ್ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಅಂತ. ಪ್ರತಿ ಸಾರಿನೂ ಎಷ್ಟು ಬ್ಲಡ್ಡು ಅಯೋಟಾಕ್ಕೆ ಪಂಪ್ ಆಗುತ್ತೋ ವೆಂಟ್ರಿಕ್ಯುಲಾರ್ ಸಿಸ್ಟೋಲಿಂದ ಅದಕ್ಕೆ ಏನಂತ ಕರಿತೀವಿ ಅಂತ. ಅದಕ್ಕೆ ನಾವು ಹೇಳುವಂಥದ್ದು ಸ್ಟ್ರೋಕ್ ವಾಲ್ಯೂಮ್ ಅಂತ. ಸ್ಟ್ರೋಕ್ ವಾಲ್ಯೂಮ್ ಪ್ರತಿ ಸಾರಿ ವೆಂಟ್ರಿಕ್ಯುಲಾರ್ ಕಾಂಟ್ರಾಕ್ಷನ್ ಆಗಬೇಕಾದ್ರೆ ನಾರ್ಮಲ್ ಕಂಡೀಷನ್ಸಲ್ಲಿ ಅದು 70 ml ಇರುತ್ತೆ ಅಂತ ಎಸ್ಟಿಮೇಟ್ ಮಾಡಿದ್ದಾರೆ. ಇಟ್ ಈಸ್ ಆಫ್ 70 ml. ಬಟ್ ಡ್ಯೂರಿಂಗ್ ಎಕ್ಸಸೈಸ್ ಆರ್ ಅದರ್ ಕಂಡೀಷನ್ಸ್ ಇದು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಸ್ಟ್ರೋಕ್ ವಾಲ್ಯೂಮ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. Stroke volume is the correct answer for this question. ಆಪ್ಷನ್ ಎ ಅಲ್ಲಿ ಇರುವಂಥದ್ದು ಕಾರ್ಡಿಯಾಕ್ ಸೈಕಲ್ ಅಂತ. ಕಾರ್ಡಿಯಾಕ್ ಸೈಕಲ್ ಅಂತಂದರೆ ಹಾರ್ಟ್ ಬೀಟ್ ಆಗುವಂಥ ಪ್ರೊಸೆಸ್ಸು. ಬರೀ ವೆಂಟ್ರಿಕ್ಯುಲರ್ ಸಿಸ್ಟೋಲಿಗೆ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳೋದಿಲ್ಲ, ಟೋಟಲ್ ಹಾರ್ಟ್ ಬೀಟ್ ಆಗುವಂಥ ಪ್ರೊಸೆಸ್ಸಿಗೆ ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತೀವಿ. ಅದರಲ್ಲಿ ಸ್ಟ್ರೋಕ್ ವಾಲ್ಯೂಮ್ ಕೂಡ ಇನ್ಕ್ಲೂಡ್ ಆಗುತ್ತೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ದಿಸ್ ಪ್ರೊಸೆಸ್. ಹಾಗಾಗಿ ಕಾರ್ಡಿಯಾಕ್ ಸೈಕಲ್ ಅನ್ನುವಂಥದ್ದು ಇನ್ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಅಲ್ಲಿ ಇರುವಂಥದ್ದು ಕಾರ್ಡಿಯಾಕ್ ಔಟ್ಪುಟ್. ಕಾರ್ಡಿಯಾಕ್ ಔಟ್ಪುಟ್ ಅಂತಂದರೆ 1 ನಿಮಿಷದಲ್ಲಿ ಎಷ್ಟು ಸ್ಟ್ರೋಕ್ ವಾಲ್ಯೂಮ್ ಔಟ್ಪುಟ್ ಆಗಿದೆಯೋ ಅಯೋಟಾಕ್ಕೆ ಅದನ್ನು ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಿ. ಎಷ್ಟು ಬ್ಲಡ್ಡು ಅಯೋಟಾಕ್ಕೆ ಸಪ್ಲೈ ಆಗಿದೆಯೋ 1 ನಿಮಿಷದ ಸ್ಟ್ರೋಕ್ ವಾಲ್ಯೂಮಿಗೆ ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿ ಸಾರಿ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್ ಆದಾಗ ಅದನ್ನು ಕಾರ್ಡಿಯಾಕ್ ಔಟ್ಪುಟ್ ಅಂತ ತಗೊಳ್ಳಿಕ್ಕೆ ಆಗೋದಿಲ್ಲ. ಕಾರ್ಡಿಯಾಕ್ ಔಟ್ಪುಟ್ ಅಂತಂದರೆ ಇಟ್ ಈಸ್ ರಿಗಾರ್ಡಿಂಗ್ ದ ಅಮೌಂಟ್ ಆಫ್ ಬ್ಲಡ್ ವಿಚ್ ಇಸ್ ಪಂಪ್ಡ್ ಇನ್ ಟು ದ ಅಯೋಟಾ ಪರ್ ಮಿನಿಟ್. ಹಾಗಾಗಿ ಇದು ಈ ಕ್ವಶನಿಗೆ ರಾಂಗ್ ಆಗುತ್ತೆ. ಡಿ ಅಲ್ಲಿ ಇರುವಂಥದ್ದು ವೈಟಲ್ ಕೆಪಾಸಿಟಿ. ವೈಟಲ್ ಕೆಪಾಸಿಟಿ ಇಟ್ ಈಸ್ ರೆಫರಿಂಗ್ ವಿತ್ ಲಂಗ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ಹಾರ್ಟಿಗಲ್ಲ. ಹಾಗಾಗಿ ಇದು ರಾಂಗ್ ಆಗುತ್ತೆ. So for this question, option B, stroke volume is the correct answer. Hope you have understood. Best of luck.